ವೀಕ್ಷಕರೇ, ಮೊದಲೇ ದೇಶದ ಜನ ಒದ್ದಾಡ್ತಾ ಇದ್ದಾರೆ. ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೆ ಏರ್ಬಿಟ್ಟಿದೆ. ಹೇಗಪ್ಪ ಬದುಕೋದು ನಾವು ಪ್ರತಿನಿತ್ಯ ಅಂತ ಹೇಳಿ ದುಡಿದ ದುಡ್ಡನ್ನೆಲ್ಲ ಈ ಸಣ್ಣ ಪುಟ್ಟ ಕಾಳು ಮತ್ತಿನ್ನೇನೋ ಮೂಲಸೌಕರ್ಯಕ್ಕೆ ಏನೆಲ್ಲ ಬೇಕು ಅದೆಲ್ಲದಕ್ಕೂ ಕೂಡ ನೀಡ್ತಾನೆ ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರವು ಕೂಡ ಗಾಯದ ಮೇಲೆ ಬರೆ ಎಳೆಯೋದಕ್ಕೆ ಮುಂದಾಗಿದೆ. ಯಾಕೆ ಈ ರೀತಿಯಾಗಿ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಏನು ಈಗ ಗಾಯದ ಮೇಲೆ ಬರೆ ಎಳೆಯೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನೋದರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ದೇಶದ ಜನರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಗಾಯದ ಮೇಲೆ ಬರೆ ಎಳೆಯಲಿದೆಯಾ ಕೇಂದ್ರ? ಜನರ ಮೇಲೆ ಮತ್ತೊಂದು ಗಾಯದ ಮೇಲೆ ಬರೆ. ಆರೋಗ್ಯ ವಿಮೆಯ ಮೇಲೆ ತೆರಿಗೆ, ಜೀವ ವಿಮೆಯ ಕಂತು ಕಟ್ಟುವುದರ ಮೇಲೂ ತೆರಿಗೆಯನ್ನ ವಿಧಿಸೋದಕ್ಕೆ ಮುಂದಾಗಿದೆ. ಆರೋಗ್ಯ ಸೇವೆಗಳು, ಔಷಧಗಳ ಮೇಲೂ ದುಬಾರಿ ತೆರಿಗೆ. ಬ್ಯಾಂಕುಗಳಲ್ಲಿ ಹಣ ಹಾಕಿದ್ರೂ ಶುಲ್ಕ, ಹಣ ತೆಗೆದರೂ ಶುಲ್ಕ. ತಿಂಗಳಿಗೆ 30,000 ದುಡಿದ್ರೆ ಆದಾಯ ತೆರಿಗೆ. ಕೇಂದ್ರ ಸರ್ಕಾರ ಜನರ ರಕ್ತ ಹೀರ್ತಾ ಇದೆ. ಈಗ 2,000 ಒಳಗಿನ ಮೊತ್ತದ ಇ ಪೇಮೆಂಟ್ಗೆ GST ವಿಧಿಸೋದಕ್ಕೆ ಮುಂದಾಗಿದೆ. ಇ ಪೇಮೆಂಟ್ಗೆ 18% GST ವಿಧಿಸುವ ಶಿಫಾರಸನ್ನು ಮಾಡಿರೋದು GST ಕೌನ್ಸಿಲ್ ಮುಂದೆ 18% GST ಪ್ರಸ್ತಾಪ ಮಾಡಿದೆ. ಈ ತೆರಿಗೆ ಜಾರಿಯಾದರೆ ಜನರ ಬದುಕು ಬೀದಿಗೆ ಬೀಳುವ ಎಲ್ಲ ಲಕ್ಷಣಗಳು ಕೂಡ ಇದೆ. ಸಿರಿವಂತ ಉದ್ಯಮಿಗಳಿಗೆ ಸಾಲ ಮನ್ನಾ, ಬಡವರ ಚಿಲ್ಲರೆ ಹಣಕ್ಕೆ ಕನ್ನ ಅಂತ ಕಾಂಗ್ರೆಸ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ಕಿಡಿಕಾರಿದೆ. ಆರೋಗ್ಯ ವಿಮೆಯ ಮೇಲೆ ಕೇಂದ್ರ ಸರ್ಕಾರ ತೆರಿಗೆ ವಿಧಿಸೋದಕ್ಕೆ ಮುಂದಾಗಿದೆ. ಅಂದ್ರೆ ಏನ್ ಮಾಡ್ತಾ ಇದ್ದಾರೆ? ಬಡವರ ರಕ್ತ ಹೀರಿ ಶ್ರೀಮಂತರ ತೆರಿಗೆ ಏನಂತಾರೆ, ಶ್ರೀಮಂತರ ಸಾಲ ಮನ್ನಾ ಮಾಡಿ ಬಡವರಿಂದ ಹಣ ಕಿತ್ಕೊಳ್ಳೋದು ಅಂತ ಹೇಳಿ ಇಲ್ಲಿ ಕಾಂಗ್ರೆಸ್ ಏನು ಹೇಳ್ತಾ ಇದೆಯಲ್ಲ, ಎಕ್ಸಾಕ್ಟ್ಲಿ ಹೌದು. ಅವಶ್ಯಕತೆ ಏನಿದೆ, ಇಷ್ಟೊಂದು ಬಡವರ ಮೇಲೆ ಹೊರೆಸುವಂಥ ಅವಶ್ಯಕತೆ ಏನಿದೆ ಅನ್ನೋದು ದೇಶದ ಜನರ ಪ್ರಶ್ನೆ. ಎಲ್ಲೋ ಒಂದು ಕಡೆ 1 ರೂಪಾಯಿ 2 ರೂಪಾಯಿ ತೆಗೆದುಕೊಂಡು ಬಿಟ್ರೆ ಬಡವರಿಗೆ ಗೊತ್ತಾಗಲ್ಲ. ಆದರೆ ಅದು ಎಷ್ಟರ ಮಟ್ಟದಲ್ಲಿ ಭಾಳ ತೀರಾ ಬಡವರಿಗೆ ಏನು ಹೊಡೆತ ಬೀಳುತ್ತಲ್ಲ, ಆಗ ಆ ಬಡವರಿಗೆ ಅದು ಗೊತ್ತಾಗುತ್ತೆ. ಆದರೆ ಶ್ರೀಮಂತರಿಗೆ ಈ ವಿಚಾರ ಗೊತ್ತಾಗಲ್ಲ. ನೋಡಿ, ಜೀವ ವಿಮೆಯ ಕಂತು ಕಟ್ಟುವುದರ ಮೇಲೂ ಕೂಡ ತೆರಿಗೆ, ಆರೋಗ್ಯ ಸೇವೆಗಳು, ಔಷಧಗಳ ಮೇಲೂ ಕೂಡ ದುಬಾರಿ ತೆರಿಗೆಯನ್ನು ವಿಧಿಸಲಾಗಿದೆ. ಬ್ಯಾಂಕುಗಳಲ್ಲಿ ಹಣ ಹಾಕಿದ್ರೂ ಶುಲ್ಕ, ಹಣ ತೆಗೆದುಕೊಂಡ್ರೂ ಕೂಡ ಶುಲ್ಕ. ತಿಂಗಳಿಗೆ 30,000 ದುಡಿದ್ರೆ ಆದಾಯ ತೆರಿಗೆಯನ್ನು ಕಟ್ಟಬೇಕು. ಕೇಂದ್ರ ಸರ್ಕಾರ ಜನರ ರಕ್ತ ಹೀರ್ತಾ ಇದೆ. ಎಕ್ಸಾಕ್ಟ್ಲಿ ಹೌದು. ಕಾಂಗ್ರೆಸ್ ಏನು ಆರೋಪ ಮಾಡ್ತಾ ಇದೆಯಲ್ಲ, ಕೇಂದ್ರ ಸರ್ಕಾರ ಏನು ಹೋಗ್ತಾ 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 ಜನರ ಮೇಲೆ ಸವಾರಿ ಮಾಡ್ತಾ ಇದೆ, ಜನರ ರಕ್ತವನ್ನು ಹೀರುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಏನು ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇರೋದಲ್ಲ, ಇದು ನಿಜಕ್ಕೂ ಕೂಡ ಆಗ್ತಾ ಇದೆ ದೇಶದಲ್ಲಿ. ಈಗ 2,000 ರೂಪಾಯಿ ಒಳಗಿನ ಮೊತ್ತದ ಇ ಪೇಮೆಂಟ್ಗೆ GST ಅಂತೆ. 2,000 ರೂಪಾಯಿ ಒಳಗಿನ ಇ ಪೇಮೆಂಟ್ಗೆ GST. ಇನ್ನು ಏನು ಹೆಂಗೆ ಬದುಕೋಣ ಅಂತ ಹೇಳಿ ಬಡವರು ಕೂಡ ಕ್ವಶನ್ ಮಾಡುವಂಥ ಪರಿಸ್ಥಿತಿ. ಇನ್ನು ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷ ಆಗಿದೆ. ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಕತೆ ಮುಗೀತು, ಬಡ ಜನ ಬದುಕೋ ಹಾಗೆ ಇಲ್ಲ ಅಂತ ಅರ್ಥ.